ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಈಸಿಯಾಗಿ ಸಿಂಪಲ್ ಆಗಿರೋ ರೈಸ್ ರೆಸಿಪಿ ತೊಗೊಬಂದಿದ್ದೀನಿ. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ರಾಜ್ಮಾ ತೊಗೊಂಡಿದ್ದೀನಿ, 1 ಗ್ಲಾಸ್ ತೊಗೊಂಡಿದ್ದೀನಿ. ನಾನು ಇದನ್ನು ನೈಟ್ ಫುಲ್ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಟಿಫನಿಗೆ ಬೇಕಲ್ಲ, ಅದಕ್ಕೋಸ್ಕರ ಬೇಗ ಆಗುತ್ತೆ ನೆಂದರೆ ಅನ್ನೋದಕ್ಕೋಸ್ಕರ ನೆನೆಸಿ ಇಟ್ಟಿದ್ದೆ ಒಂದು ನೈಟ್ ಫುಲ್ಲು. ಇದನ್ನು ಸ್ವಲ್ಪ ಬೇಯಿಸ್ಕೊತೀನಿ, ಯಾಕೆಂದರೆ ಸ್ವಲ್ಪ ಸಪ್ರೇಟ್ ಬೇಯಿಸಿದ್ರೆ ಅಂದರೆ ನನಗೆ ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ ಬೇಯಿಸ್ಕೊತೀನಿ. ಅದ್ರ ಜೊತೆ ಕೊತ್ತಂಬರಿ ಸ್ವಲ್ಪ, 3 ಟೊಮೊಟೊ, 4 ಈರುಳ್ಳಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಫಾರಮ್ ಟೊಮೊಟೊನೇ ತೊಗೊಂಡಿರೋದು 3, ಮತ್ತು ಈರುಳ್ಳಿನೂ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ, ಚಿಕ್ಕದಾಗಿ 4 ತೊಗೊಂಡಿರೋದು. ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆ ಬಂದು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಮತ್ತು ನಾನು ಪಲಾವ್ ಮಸಾಲ ಮಾಡಿಟ್ಕೋತೀನಲ್ಲ ಅದು ಎಲ್ಲನೂ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದು ಬಂದು ಅರ್ಧ kg ಕ್ವಾಂಟಿಟಿಗೆ ತೊಗೊಂಡಿರೋದು, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡಿ ಇಟ್ಕೋತೀನಲ್ಲ ಅದೇನೇ ಇದು. ಇವಾಗ ಒಗ್ಗರಣೆಗೆ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಆಯಿಲ್ ಫ್ರೈ ಆಗಿದೆ ಚೆನ್ನಾಗಿ, ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಟೊಮೊಟೊ ಈರುಳ್ಳಿ 2 ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಉಪ್ಪು ಹಾಕೋತೀನಿ. ಉಪ್ಪು ಹಾಕೊಂಡು, ಉಪ್ಪು ಅಂದರೆ ಸಪ್ರೇಟ್ ರಾಜ್ಮಾ ಬೇಯಿಸೋಕೆ ಇಟ್ಟಿದ್ದೀನಲ್ಲ ಅದಕ್ಕೂ ಸ್ವಲ್ಪ ಹಾಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಮಸಾಲೆಗೆ ಸ್ವಲ್ಪ ಹಾಕೋತೀನಿ, ಆಮೇಲೆ ನೋಡಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ತಿರೋದು. ಇದ್ರ ಜೊತೆ ನಾನು ಪುದೀನ ತೋರಿಸ್ಲಿಲ್ಲ ನಿಮ್ಗೆ ಆಗಲೇ. ಪುದೀನ ಅವತ್ತು ನಾವು ಏನೇ ಒಂದು ರೈಸ್ ಐಟಮ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪುದೀನ ಒಂದು 4 ಎಲೆ 5 ಎಲೆ ಅಷ್ಟಾದ್ರೂ ಪುದೀನ ಹಾಕ್ಲಿಲ್ಲ ಅಂದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಏನೇ ನಾವು ರೈಸ್ ರೆಸಿಪಿ ಪಲಾವು ಆ ಥರ ಮಾಡಬೇಕಾದ್ರೆ ಪುದೀನ, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ತುಂಬ ಮನೇಲಿ ಮಾಡಿ ಇಟ್ಟಿರೋದೇ, ನಾನು ಯಾವಾಗಲೂ ಹೇಳ್ತೀನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವು, ಟೊಮೊಟೊ ಬಾತು ಈ ಥರದಕ್ಕೆಲ್ಲ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆ ಹಾಕ್ಕೊಳ್ತೀನಿ. ಮಸಾಲೆ ನಾನು ಬಂದು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ ಇವತ್ತು, ಅಷ್ಟೊಂದು ಖಾರ ಏನಿಲ್ಲ, ಯಾಕೆಂದ್ರೆ ಸ್ವಲ್ಪ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ, ತುಂಬ ಜಾಸ್ತಿ ಮಾಡ್ತಾಯಿಲ್ಲ ಇವತ್ತು. ಮಸಾಲೆ ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಬೆಂದಿರೋ ಕಾಳು ಹಾಕ್ಕೋತೀನಿ. ಅಂದರೆ ಬೆಂದಿರೋದು ಅಂದರೆ ಫುಲ್ ಬೇಯಿಸ್ಕೊಳ್ಳಲ್ಲ, ನಾನು 70% ಬೇಯಿಸ್ತೀನಿ ಕಾಳನ್ನ ಸಪ್ರೇಟು. ಯಾಕೆಂದರೆ ಇವಾಗ ಮಸಾಲೆಲಿ ಸ್ವಲ್ಪ ಬೇಯಿಸ್ತೀನಲ್ಲ ಅದಕ್ಕೋಸ್ಕರ ನಾನು ತುಂಬ ಬೇಯಿಸ್ಕೊಳ್ಳಲ್ಲ, 70% ಅಷ್ಟೇ ಬೇಯಿಸ್ಕೊಳ್ಳೋದು. ಅದಕ್ಕೆ ಇವಾಗ ನಾನು ಅಕ್ಕಿ ತೊಳೆದು ಹಾಕ್ಕೊಳ್ತಿದ್ದೀನಿ. ಮಾಮೂಲಿ ಅಕ್ಕಿನೇ, ನಾನೇನು ಮಾಮೂಲಿ ರೆಗ್ಯುಲರಾಗಿ ವೈಟ್ ರೈಸಿಗೆ ಬಳಸ್ತೀನಲ್ಲ ಅದೇ ಅಕ್ಕಿ ಹಾಕೋತಾ ಇರೋದು. ನಾನು ಬಾಸುಮತಿ ರೈಸೆಲ್ಲ ಏನು ಹಾಕೊಳ್ತಿಲ್ಲ. ಯಾಕಪ್ಪ ಅಂದರೆ ಬಾಸುಮತಿ ರೈಸು ಅದು ಯಾವಾಗಲೂ ಒಂದ್ಸರಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪದೇ ಮಾಡ್ಕೊಂಡು ಬಾಸುಮತಿ ರೈಸಲ್ಲಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಜಾಸ್ತಿ ಮಾಡಲ್ಲ ಬಾಸುಮತಿ ರೈಸ್ದು. ಮತ್ತು ಇವಾಗ ಮುಂಚೆನೇ ಕಾಯಿಸಿಟ್ಕೊಂಡಿರೋ ನೀರೆಲ್ಲ ಹಾಕಿ ಇದ್ರ ಮೇಲೆ ಮತ್ತೆ 1 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಳ್ತೀನಿ. ನಾನು ಹಿಂದೆ ತೋರಿಸಿದ್ದೀನಿ ಬಿರಿಯಾನಿನ, ರಾಜ್ಮಾ ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ನಾನು ಬಿರಿಯಾನಿ ಮಾಡಿ ತೋರಿಸಿದ್ದೀನಿ. ಬಟ್ ಇದು ಮಾತ್ರ ಸಿಂಪಲ್ಲಾಗಿರುತ್ತೆ, ಬರೀ ರಾಜ್ಮಾ ಹಾಕಿ ಮಾಡಿರೋದು. ಮತ್ತು ನಾನು ಕೇಳಿರೋ ಮಟ್ಟಿಗೆ ರಾಜ್ಮಾ ಬಂದು ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು. ಅದಕ್ಕೆ ಆಲೂಗೆಡ್ಡೆ ನಾನು ಏನು ಆ್ಯಡ್ ಮಾಡಲಿಲ್ಲ, ಬರೀ ಅದನ್ನೇ ಹಾಕಿ ಮಾಡಿದ್ದು. ಅಲ್ಲಿ ಇವಾಗ ತುಪ್ಪ ಮತ್ತು ನಿಂಬೆಹಣ್ಣೆಲ್ಲ ಹಾಕಿ ನಾನು 2 ವಿಸಲ್ಲು ಕೂಗಿಸ್ಕೊತೀನಿ. ಫೈನಲಿ ಇವಾಗ ಆಗಿದೆ. ನಾನು ಏಕೆಂದರೆ ಬೆಳಗ್ಗೆ ಟಿಫನ್ನಿಗೆ ನನಗೆ ತುಂಬ ಇದಾಗೋದು, ಏನು ಮಾಡೋದು ಅಂತ, ಅದಕ್ಕೆ ನೋಡ್ತಾ ಇರ್ತೀನಿ ಹೊಸ್ದಾಗಿ ಏನು ಮಾಡೋದು ಅಂತ. ನಾನು ಮಾಡಿರೋದನ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಪೂರ್ತಿ ವೀಡಿಯೋ ನೋಡಿ, ಅರ್ಧ ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ದಯವಿಟ್ಟು. ಮತ್ತು ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿ ದಯವಿಟ್ಟು. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡಿಬಿಡಿ. ನಾಳೆ ಸ್ಪೆಷಲ್ ವೀಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.